ಓ ಅಮ್ಮ, ಇದು ನಿಂಗೆ ಮತ್ತೆ ಸ್ಟಾಲ್ ಹಾಕಿ ಮಾಡ್ಬೋದಲ್ಲ? ಸ್ಟಾಲ್ ಹಾಕಿ ನಾನು ಮಾರುದಿಲ್ಲ, ನನಗೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ಬಟ್ ಯಾರಾದ್ರೂ ಸ್ಟ್ರೀಟ್ ಫುಡ್ ಯಾರಾದ್ರೂ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ಅವರಿಗೆಲ್ಲ ಇದು ಬೆಸ್ಟ್ ಐಡಿಯಾ. ನೋಡು, ಇದು ಮೊಮೋಸ್ಗೆ ಹೀಗೆ ಗ್ರೇವಿ ಹಾಕಿ ಕೊಡುದು. ಓಕೆನಾ? ಇನ್ನ ಜೋಲ್ ಮೊಮೋ ರೆಡಿ ಆಗಿದೆ, ತಕೊಂಡು ತಿಂದು ಹೇಗೆ ಆಗಿದೆ ಅಂತ ಹೇಳಿ. ಇದು ನಾನು ಬೆಂಗಳೂರಲ್ಲಿ ತಿಂದ ಸ್ಟ್ರೀಟ್ ಫುಡ್ ಜೋಲ್ ಮೋಮೋದು ಗ್ರೇವಿ ರೆಡಿ ಮಾಡುವ ರೆಸಿಪಿ. ಇದು ಮೋಮೋಸ್ಗೆ ಫಿಲ್ಲಿಂಗ್ ರೆಡಿ ಮಾಡ್ತಾ ಇದ್ದೇನೆ. ಇದು ಜೋಲ್ ಮೋಮೋ ಹೇಳಿ ನಾನು ಮಂಗಾದದ್ದು ನೋಡು. ಅದ್ರದ್ದು ಗ್ರೇವಿ ಕರೆಕ್ಟ್ ಹೇಗೆ ಮಾಡೋದು ಹೇಳಿ ಕಲ್ತ್ಕೊಂಡು ಬಂದದ್ದು. ಓಕೆ, ಅದಕ್ಕೆ ನೋಡು, ನೆಲಕಡಲೆ, ಸ್ವಲ್ಪ ಬಿಳಿ ಎಳ್ಳು, ಒಂದು 2 ಚಮಚದಷ್ಟು ಹಾಕ್ತೇನೆ. ಆಯ್ತಾ? ಚಂದ ಮಾಡಿ ಹುರಿತೇನೆ. ಈಗ ಒಳ್ಳೆ ಸ್ಮೆಲ್ ಬರೋ ತನಕ ಹುರಿಯುವ. ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿಬೇಕು. ಓಕೆನಾ? ನೋಡು, ಈಗ ಇದು ಪಟ ಆಗ್ತಾ ಉಂಟು. ನೋಡು, ನೋಡಿದ್ಯಾ? ಇದು ಹುರಿದಾಯ್ತು. ಇದನ್ನು ತೆಗೆದು ಸೈಡ್ ಇಡುವ. ಈಗ ಜೀರಿಗೆ ಪಟ ಆಗ್ತದೆ. ಪಟ ಆದ್ಮೇಲೆ ಇದಕ್ಕೆ ಒಂದು 4 ಉದ್ದಮೆಣಸು, ಒಂದು 6 ಗಿಡಮೆಣಸು, ಆಯ್ತಾ? ಖಾರಕ್ಕೆ ಬಣ್ಣಕ್ಕೆ ಇದನ್ನು ಸ್ವಲ್ಪ ಹುರ್ಕೊಳ್ಳುವ. ಈಗ ಇದಕ್ಕೆ ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ಗಡ್ಡೆ, ಹಾಕಿ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ, ಜಾಸ್ತಿ ಇಲ್ಲ. ಆಯ್ತಾ? ಈಗ ಬಿಸಿ ಆಯ್ತಲ್ಲ, ಇದಕ್ಕೆ ಆಯ್ತಾಯ್ತು. ಈಗ ಸ್ವಲ್ಪ ಇದಕ್ಕೆ ಈರುಳ್ಳಿ ಗಿಡ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಯ್ತಾ? ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಕಟ್ ಮಾಡಿದ್ದೇನೆ, ಹಾಕಿ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಇದನ್ನು. ಆಯ್ತಾ? ಮಾಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಈಗ ಒಳ್ಳೆ ಈಗ ಇದನ್ನು ಚಂದ ಮಾಡಿ ಬಾಡಿಸುದು. ಬಾಡಿದ್ರೆ ಸಾಕಿದು. ಆಯ್ತಾ? ಬಾಡಿಸಿ ಈಗ ಬಾಡಿಸಿ ನೋಡು. ಓಕೆ, ಈಗ ಇದಕ್ಕೆ ಈರುಳ್ಳಿ ಅಲ್ಲ, ಸಾರಿ, ಟೊಮೆಟೊ. ಟೊಮೆಟೊ ಹಾಕಿ ಒಂದು ಟೊಮೆಟೊ ಬೇಯಿಸಿ ಒಂದು 2 ನಿಮಿಷ ಮುಚ್ಚಿಡುವ. ಓಕೆ, ನೋಡಿ 2 ನಿಮಿಷ ಆಯ್ತು. ಈಗ ಟೊಮೆಟೊ ಬೆಂದಿದೆ. ಓಕೆನಾ? ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ಸಣ್ಣಲಿಕ್ಕಿಡುವ. ಈಗ ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ, ಆಯ್ತಾ? ಗ್ರೈಂಡ್ ಮಾಡ್ಲಿಕ್ಕಾ? ಜೋಲ್ ಮೊಮೋದು ಜೋಲ್ ಮಾಡ್ಬೇಕಲ್ಲ. ಅದ್ರ ನೀವು ಮಿಕ್ಸಿ ಜಾರಲ್ಲಿ ಹಾಕುದಿಲ್ಲ, ಬೇರೆ ಏನೋ ಮಾಡ್ತಿದ್ದೆ ಅಂತ ಅನ್ಕೊಂಡೆ. ಗ್ರೈಂಡ್ ಮಾಡ್ಲಿಕ್ಕೆ ಅಂತ ಹೇಳಿದಲ್ಲದೆ. ಚಿಂಕ ಓಕೆ, ಇದಪ್ಪ. ಮಾಡಿ ನೋಡ, ಗ್ರೈಂಡ್ ಮಾಡಿ ಆಯ್ತು. ಈಗ ಇದನ್ನು ಹಾಕುವ. ಓಕೆ, ಈಗ ಇದ್ರ ಥಿಕ್ನೆಸ್ ನೋಡ್ಕೊಂಡು, ಓಕೆ, ಅಂದರೆ ಸ್ವಲ್ಪ ದಪ್ಪ ಆಗಿದೆ. ಈಗ ಸ್ವಲ್ಪ ನೀರು ಹಾಕಿ ಇದಕ್ಕೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ನಾನೀಗ ಇದಕ್ಕೆ 1.5 ಚಮಚ ಹಾಕ್ತಾ ಇದ್ದೇನೆ. ಮತ್ತೆ ಬೇಕಾದ್ರೆ ಹಾಕುವ. ಆಯ್ತಾ? ಅಲ್ಲ, ನಿಂಬೆ ಹಣ್ಣಿನ ಮರ್ಡರ್ ಆಯ್ತು. ಈಗ ಹಿಚ್ಚಿಗೆ ಹಿಪ್ಪೆ ಮಾಡಿ ಬಿಡುವ. ಫ್ರೀ ಮಾಡು. ನೋಡು, ಈಗ ಜೋಲಿಗೆ ಕುದಿ ಬರ್ತಾ ಉಂಟು. ಜೋಲು ರೆಡಿ ಆಗಿದೆ. ಆಯ್ತಾ? ಈಗ ಇದರ ಗ್ಯಾಸ್ ಆಫ್ ಮಾಡಿ ಗಾರ್ನಿಶ್ ಮಾಡುವ. ಓಕೆನಾ? ಎಸ್, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ ಗಿಡ. ಆಯ್ತಾ? ಇದು ಬಂದ್ಬಿಟ್ಟು ಮೊಮೋಸ್. ಇದು ಮೊಮ್ಮಗೆ ಶೇಪ್ ಇಲ್ಲ, ಆದ್ರೆ ಟೇಸ್ಟ್ ಒಳ್ಳೆ ಉಂಟು. ಹೋಮ್ ಮೇಡ್. ಇದನ್ನೀಗೊಂದು ಬೌಲಲ್ಲಿ ಹಾಕಿ ನಿಮಗೆ ಸರ್ವ್ ಮಾಡ್ತೇನೆ. ಓಕೆ, ಎಂಟ್ರಿ ಮಾಡಿದ? ಹೌದು, ಎಂಟ್ರಿ ಮಾಡೋದು. ಈಗ ನಾನು ಫಸ್ಟ್ ಟೈಮ್ ಮಾಡಿದ ಜೋಲ್ ಮೊಮೋಸ್ ನೋಡಿದೆಯಲ್ಲ, ಸೊ ನಿಂದು ಆನೆಸ್ಟ್ ರಿವ್ಯೂ ಕೊಡ್ಬೇಕು ನನಗೆ. ಓಕೆ, ಹೊಟ್ಟೆ ತುಂಬ ತಿಂದೆ. ನಾನು ಅದು ಜೋಲ್ ಮೊಮೋ ತಿಂದಿಲ್ಲ, ಬಟ್ ಇದು ಜೋಲ್ ಮೊಮೋ ವಾಸ್ ಸೋ ಗುಡ್. ಇಟ್ ವಾಸ್ ವೆರಿ ಅಥೆಂಟಿಕ್, ಇಟ್ ವಾಸ್ ವೆರಿ ಫ್ಲೇವರ್ಫುಲ್, ಇಟ್ ವಾಸ್ ವೆರಿ ಡಿಫ್ರೆಂಟ್. ನನಗೆ ಸೆಸಮಿ ಸ್ಮೆಲ್ ಇಷ್ಟ ಆಗೋದಿಲ್ಲ ಯೂಶ್ವಲಿ, ಸೊ ನಾನು ಸುಮ್ಮನೆ ಬೈತಾ ಇದ್ದೆ. ಬಟ್ ವೆನ್ ಐ ಟೇಸ್ಟೆಡ್ ಇಟ್ ವಿತ್ ದ ಮೊಮೋ, ಇಟ್ ವಾಸ್ ವೆರಿ ಗುಡ್. ಇವಾಗಲೂ ಬಾಯಲ್ಲಿ ಬರ್ತಾ ಉಂಟು. ಮತ್ತೆ ಮಾಡ್ತಾ ಇರು. ಅದೇ ನಾನು ಕೇಳಲಿಕ್ಕೆ ಹೊರಟದು, ಇನ್ನೊಮ್ಮೆ ಮಾಡಿದ್ರೆ ತಿಂತ್ಯಾ ಅಂತ. ಮತ್ತೆ ಮಾಡ್ತಾ ಇರು. ನಿನ್ನ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಅಥೆಂಟಿಕ್, ಆ್ಯಕ್ಚುಲಿ ತುಂಬ ಅಥೆಂಟಿಕ್ ಆಗಿತ್ತು. ಐ ಲವ್ಡ್ ಇಟ್. ಇಟ್ ವಾಸ್ ನಾಟ್ ಲೈಕ್ ಸೌತ್ ಇಂಡಿಯನ್ ರೆಸಿಪಿ ಆರ್ ಬೇರೆ ನಮ್ದು ಥರ ಇರಲಿಲ್ಲ. ಇಟ್ ವಾಸ್ ಲೈಕ್ ಅಥೆಂಟಿಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆನೆಸ್ಟ್ ರಿವ್ಯೂ. ಹೀಗೆ ನಿನ್ನ ಮೇಲೆ ಪ್ರಯೋಗ ಮಾಡ್ತಾ ಇರ್ತೇನೆ, ಕಾದು ನೋಡು.